Hi everyone, welcome back to my channel. Okay, so 10th AP arithmetic propagation ಅಲ್ಲಿ ನೋಡ್ತಾ ಇದ್ವಿ ಫಸ್ಟ್ ಟಾಪಿಕ್. ಸೊ ಅದರೊಳಗ ಎಕ್ಸರ್ಸೈಸ್ 1.3 ಒಳಗ ಥರ್ಡ್ ಮೀನ್ ಇನ್ ಆನ್ AP. ಓಕೆ, ಸೊ ಈ ಮೀನ್ ಅನ್ನು ನೋಡ್ತಾ ಇದ್ವಿ. ಅದರಲ್ಲಿ ಫಸ್ಟ್ ಒನ್ ಗಿವನ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? A is equal to 5, D is equal to 3, AN is equal to 50, find N and SN. ಓಕೆ, ಇಲ್ಲಿ N ಕಂಡುಹಿಡಿಬೇಕು ಮತ್ತೆ SN ಅನ್ನ ಕಂಡುಹಿಡಿಬೇಕು. ಫಸ್ಟ್ ನೋಡ್ಕೊಳ್ರಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಯಾವ ಫಾರ್ಮುಲಾ ಈಗ ಎರಡು ಫಾರ್ಮುಲಾನ ಹಾಕಬೇಕು. ಸೊ ಇದ್ರ ಫಸ್ಟ್ ನೀವು ಈ ಕಡೆ ರಫ್ ಸ್ಕೆಚ್ ತರ ಇಲ್ಲಿ ಯಾವ್ಯಾವ ಫಾರ್ಮುಲಾ ಬರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಜನರಲ್ ಆಗಿ AN ಕೊಟ್ಟಿದ್ದಾರೆ ಅಂದ್ರೆ AN ಫಾರ್ಮುಲಾ ನಮಗೆ ಗೊತ್ತು. AN is equal to A plus N minus 1 into D. ಓಕೆ, ನೆಕ್ಸ್ಟ್ SN ಕೇಳಿದ್ದಾರೆ ಅಂದ್ರೆ SN ಫಾರ್ಮುಲಾನ ಗೊತ್ತು. SN is equal to N by 2 into 2A plus N minus 1 into D. ಇದು ಫಾರ್ಮುಲಾ ನಿಮಗೆ ಗೊತ್ತಿರೋದು. ಸೊ ಇದರಲ್ಲಿ ಫಸ್ಟ್ ನಾವು ಯಾವ ಫಾರ್ಮುಲಾ ಹಾಕಬೇಕು ಅಂತೇಳಿ ಕನ್ಫ್ಯೂಷನ್ ಆಗುತ್ತೆ. ಈಗ 2-3 ಫಾರ್ಮುಲಾ ಇದ್ದಾಗ ನಾವು ಯಾವ್ದು ಹಾಕಬೇಕು ಅನ್ನೋದು ಮಕ್ಕಳಿಗೆ ಫಸ್ಟ್ ಕನ್ಫ್ಯೂಷನ್ ಆಗುತ್ತೆ. ನಮಗೇನು ಇಲ್ಲಿ ಏನು ಕೊಟ್ಟಿದ್ದಾರೆ? ಏನ್ ಕೊಟ್ಟಿದ್ದಾರೆ? SN ಫೈಂಡ್ ಔಟ್ ಮಾಡೋಕ್ಕೆ. AN SN ಎರಡು ಕೊಟ್ಟಿருந்து 2 ಫಾರ್ಮುಲಾ ಬರ್ಕೊಳ್ರಿ. ಈಗ SN ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೆ N ಬೇಕು. ಸೊ ಇಲ್ಲಿ N ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಿ N ಗೊತ್ತಿಲ್ಲ ಅಂತ ಅಂದ್ರೆ ನಮಗೆ ಏನ್ ಗೊತ್ತಾಗಲ್ಲ, D ಮತ್ತು ಇದು N ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಇಲ್ಲಿ ಎನ್ನೇ ಗೊತ್ತಿಲ್ಲ ಅಂದ್ರೆ ನಮ್ಗೆ SN ಫೈಂಡ್ ಔಟ್ ಮಾಡಕ್ ಆಗಲ್ಲ. ಓಕೆ, ಸೊ ಫಸ್ಟ್ ನಾವು N ಫೈಂಡ್ ಔಟ್ ಮಾಡ್ಕೋಬಹುದು. N ಹೆಂಗ್ ಫೈಂಡ್ ಔಟ್ ಮಾಡ್ಕೋಬಹುದು ಅಂದ್ರೆ ಇಲ್ಲಿ ನಮಗೆ N ಫೈಂಡ್ ಔಟ್ ಮಾಡಕ AN ಫಾರ್ಮುಲಾ ಯೂಸ್ ಮಾಡ್ಕೊಂತೀವಿ. ಯಾಕೆ ಇದನ್ನೇ ಯೂಸ್ ಮಾಡ್ಕೊಂತೀವಿ ಅಂದ್ರೆ ನಮಗೆ AN ಕೊಟ್ಟಿದ್ದಾರೆ, A ಗೊತ್ತು, D ಗೊತ್ತು, N ಅಷ್ಟೇ ಗೊತ್ತಿಲ್ಲ, ಇನ್ನೆಲ್ಲ ಕೊಟ್ಟಿದ್ದಾರೆ. ಹಂಗಾದ್ರೆ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು N ಕಂಡುಹಿಡಿಯಬಹುದು. ಹಾಗಾಗಿ ಫಸ್ಟ್ AN ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕು. ಓಕೆ, ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ AN ಫಾರ್ಮುಲಾ. AN is equal to A plus N minus 1 into D. ಓಕೆ, ಇದೇ ಫಾರ್ಮುಲಾ. ಓಕೆ, ಸೊ ನೆಕ್ಸ್ಟ್ AN ಎಷ್ಟು ಕೊಟ್ಟಿದ್ದಾರೆ? AN is equal to 50 ಕೊಟ್ಟಿದ್ದಾರೆ, is equal to A ಎಷ್ಟು ಕೊಟ್ಟಿದ್ದಾರೆ? 5 ಕೊಟ್ಟಿದ್ದಾರೆ, ಪ್ಲಸ್ N ಗೊತ್ತಿಲ್ಲ, N minus 1 D ಗೊತ್ತು, 3 ಗೊತ್ತು. ಓಕೆ, ಸೊ ಈಗೇನ್ ಮಾಡ್ತೀವಿ? 50 ಪ್ಲಸ್ 5 ಈ ಕಡೆ ಬಂದ್ರೆ minus 5 ಆಗುತ್ತೆ, is equal to N minus 1 into 3. ಓಕೆ, ಸೊ ಕಳೆದ್ರೆ ಎಷ್ಟಾಗುತ್ತೆ? 45 ಆಗುತ್ತೆ, is equal to N minus 1 into 3. 3 ಇಂಟು ಇರುತ್ತೆ, ಇಲ್ಲಿ ಡಿವೈಡೆಡ್ ಬೈ ಆಗುತ್ತೆ. ಈ ಕಡೆಯಿಂದ ತಗೊಂಡ್ವಿ ಅಂದ್ರೆ 45 ಡಿವೈಡೆಡ್ ಬೈ 3 is equal to N minus 1. ಓಕೆ, 3 1s ಇನ್ನು ಒಂದು ಉಳಿತೈತಿ, 15 ಆಕತಿ, 3 5s. ಓಕೆ, 15 is equal to N minus 1. ನನಗೆ N ಅಷ್ಟೇ ಬೇಕಲ್ವಾ? -1 ಈ ಕಡೆ ತಗೊಂಬಂದ್ರೆ 15 plus 1 is equal to N. ಸೊ 15 plus 1 ಎಷ್ಟಾಗುತ್ತೆ? 16 ಆಗುತ್ತೆ. N ಫೈಂಡ್ ಔಟ್ ಮಾಡಿದ್ವಿ, N is equal to 16. ಓಕೆ, ಸೊ N ಸಿಕ್ತು ನಮಗೆ. ಇಪ್ಪತ್ತು ನಾವೇನ್ ಮಾಡ್ಬೋದು? SN ಫಾರ್ಮುಲಾ ಹಾಕ್ಬೋದು. ಓಕೆ, ಸೊ SN ಫಾರ್ಮುಲಾ ಹಾಕಕ್ಕಿಂತ ಮುಂಚೆ ಇದು ನಮಗೆ ದೊಡ್ಡದಾಗುತ್ತೆ. ಇದಾಗ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಹೆಂಗಪ್ಪ ಅಂದ್ರೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ SN ಒಳಗೆ ಇನ್ನೊಂದು ಫಾರ್ಮುಲಾ ಇದೆ ನೋಡಿ. SN is equal to N by 2 into A plus AN. ಓಕೆ, ಇದು ಈಸಿ ಆಗುತ್ತೆ. ಅದಕ್ಕಿಂತ ತುಂಬಾ ಈಸಿಯಾಗಿ ಬೇಗ ಲೆಕ್ಕ ಮುಗಿದೋಗುತ್ತೆ. ಇದನ್ನೇ ಹಾಕಿದ್ರೆ ಬೆಟರ್. ಓಕೆ, ಸೊ ಇದನ್ನೇ ಹಾಕಿ ಫಾರ್ಮುಲಾ ಏನು? SN is equal to N by 2 into A plus AN. ಓಕೆ, ಇದನ್ನ ಹಾಕೋ ಅವಶ್ಯಕತೆ ಇಲ್ಲ, ನಿಮಗೆ ಕಷ್ಟ ಆಗುತ್ತೆ, ಬೇಡ. ಇದನ್ನೇ ಹಾಕಿ, ಈಸಿ ಆಗುತ್ತೆ. ಸೊ N ಫೈಂಡ್ ಔಟ್ ಮಾಡಿದ್ವಲ್ಲ, ಎಷ್ಟು? N ಅಂದ್ರೆ ಎಷ್ಟು? 16 is equal to N ಅಂದ್ರೆ 16 by 2 into A ಅಂದ್ರೆ 5 plus AN ಅಂದ್ರೆ 50. ಓಕೆ, ಸೊ ನೆಕ್ಸ್ಟ್ 2 1s 2 8s. ಓಕೆ, 8 into 55 ಆಗುತ್ತೆ. ಸೊ 55 into 8 ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ ಎಷ್ಟು ಬರುತ್ತಪ್ಪ ನಮಗೆ ಅಂತ ಅಂದ್ರೆ 440 ಬರುತ್ತೆ. ನೀವು ಮಲ್ಟಿಪ್ಲೈ ಮಾಡಿ ನೋಡಿ. ಓಕೆ, ನಿಮಗೆ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಓಕೆ, ಸಿಂಪಲ್ ಆಗಿರೋದ್ರಿಂದ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್. ಗಿವನ್ A is equal to 7, A 13 is equal to 35, find D and S 13. ಓಕೆ, ನಾವು ಫಸ್ಟ್ D ಕೇಳಿದ್ದಾರೆ. ಬೇಸಿಕ್ A D ಅಂತ ಕೊಟ್ಟಿರ್ಲೇಬೇಕು. ಕೊಟ್ಟಿಲ್ಲ ಅಂತಂದ್ರೆ ಫಸ್ಟ್ ಅವನ್ ಕಂಡಿಡ್ಕೋಬೇಕು. ಅರ್ಥ ಆಗೈತಾ? ಸೊ ಫಸ್ಟ್ 3 ಥಿಂಗ್ಸ್ ಅನ್ನ ನೋಡ್ಕೊಳ್ರಿ. ಸೊ A ಕೊಟ್ಟಾರ ನೋಡ್ಕೊಳ್ರಿ, D ಕೊಟ್ಟಾರ ನೋಡ್ಕೊಳ್ರಿ, N ಕೊಟ್ಟಾರ ನೋಡ್ಕೊಳ್ರಿ. ಇವು 3ರಲ್ಲಿ ಒಂದ್ ಯಾವ್ದಾದ್ರು ಸ್ಕಿಪ್ ಆಗಿರುತ್ತೆ. ಓಕೆ, ಸೊ ಅದರಲ್ಲಿ ಸ್ಕಿಪ್ ಆಗಿದ್ರೆ ಫಸ್ಟ್ ಅವ್ನ್ ಫೈಂಡ್ ಔಟ್ ಮಾಡ್ಕೊಳ್ರಿ. ಫಸ್ಟ್ ಪ್ರಾಬ್ಲಮ್ ಒಳಗ N ತೆಗ್ದಿದ್ರು. ಸೊ ಇದ್ರಲ್ಲಿ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ ಇದ್ರಲ್ಲಿ N ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಸೊ N ಕೊಟ್ಟಿದ್ದಾರೆ, A ಕೊಟ್ಟಿದ್ದಾರೆ, D ಕೊಟ್ಟಿಲ್ಲ. ಸೊ ಹಾಗಾಗಿ ಫಸ್ಟ್ ನಾವು D ಫೈಂಡ್ ಔಟ್ ಮಾಡ್ಕೋಬೇಕು. ಸೊ D ಫೈಂಡ್ ಔಟ್ ಮಾಡ್ಕೊಳಕ್ಕೂ ಕೂಡ ನಾವು ಯಾವ ಫಾರ್ಮುಲಾ ಹಾಕ್ತಿವಿ? AN is equal to A plus N minus 1 into D. ಇದೇ ಫಾರ್ಮುಲಾ ಹಾಕ್ತಿವಿ. ಸೊ AN ಎಷ್ಟಿದೆ ಇಲ್ಲಿ?
ಓಕೆ, ಸೊ ಏನ್ ಎಷ್ಟಿದೆ, A13 ಕೊಟ್ಟಿದ್ದಾರೆ. A13 ಇಸ್ ಈಕ್ವಲ್ ಟು, ಸೊ ಎ ಅಂದ್ರೆ 7 ಪ್ಲಸ್ ಎನ್ ಅಂದ್ರೆ 13 ಮೈನಸ್ 1 ಇಂಟು ಡಿ ಗೊತ್ತಿಲ್ಲ, ಆಸ್ ಇಟ್ ಇಸ್ ಬರ್ಕೊಳ್ರಿ. A13 ಅಂದ್ರೆ ಎಷ್ಟಿದೆ, A13 ಅಂದ್ರೆ 35 ಇದೆ. ಸೊ 35 ಪ್ಲಸ್ 7 ಇದೆ, ಈ ಕಡೆ ಬಂದ್ರೆ ಮೈನಸ್ 7 ಆಗುತ್ತೆ. ಇಸ್ ಈಕ್ವಲ್ ಟು 13 ಮೈನಸ್ 2 ಅಂದ್ರೆ 12 ಇಂಟು ಡಿ 12D ಆಗುತ್ತೆ. ಓಕೆ, ಸೊ ಇದರಲ್ಲಿ 35 ಒಳಗೆ 7 ಹೋದ್ರೆ ಎಷ್ಟು ಉಳಿತೈತಿ, 28 ಇಸ್ ಈಕ್ವಲ್ ಟು 12 ಇಂಟು ಡಿ. ಓಕೆ, ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, 28 ಇದು ಇಲ್ಲಿ ಇಂಟು ಇರುತ್ತೆ, ಏನಿಲ್ಲ ಅಂದ್ರು. ಇಂಟು ಇಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ, 12 ಆಗುತ್ತೆ. ಇಸ್ ಈಕ್ವಲ್ ಟು ಡಿ. ಸೊ 2 6 12, 2 1 2 4 8. ಓಕೆ, ಮತ್ತೆ ಹೊಡೆಯುತ್ತೆ, 2 3 2 7. ಓಕೆ, 7/3 ಇಸ್ ಈಕ್ವಲ್ ಟು ಡಿ. ಸೊ ಡಿ ಎಷ್ಟು ಬಂತಪ್ಪ ಅಂದ್ರೆ 7/3 ಇಸ್ ಈಕ್ವಲ್ ಟು ಡಿ ಬಂತು. ಓಕೆ, ಡಿ ಫೈಂಡ್ ಔಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ಎಸ್ ಎನ್ ಫೈಂಡ್ ಔಟ್ ಮಾಡಿ. ಓಕೆ, ಸೊ ಎಸ್ ಎನ್ ಅಂದ್ರೆ S13 ಅಂತ ಕೇಳಿದ್ದಾರೆ. ಸೊ ಎನ್ ಅಂದ್ರೆ 13/2 ಇಂಟು, ಸೊ ಎ ಅಂದ್ರೆ ಎಷ್ಟು ಹಾಕೊಂಡಿದ್ದೀವಿ, ಎ ಇಸ್ ಈಕ್ವಲ್ ಟು 7 ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು 7. ಸೊ ಪ್ಲಸ್ ಎನ್ ಎಷ್ಟು ಕೊಟ್ಟಿದ್ದಾರೆ, ಎನ್ ಇಸ್ ಈಕ್ವಲ್ ಟು 35. ಓಕೆ, ಸೊ 13/2 ಅಡಿಷನ್ ಮಾಡಿದ್ರೆ 35 7 42 ಆಗುತ್ತೆ. ಸೊ ನೆಕ್ಸ್ಟ್ 2 1s 2 2s 2 1s. ಓಕೆ, ಸೊ 13 ಇಂಟು 21. ಓಕೆ, 13 ಇಂಟು 21 ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, 273. S13. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್. ಓಕೆ, ಸೆಕೆಂಡ್ ಪ್ರಾಬ್ಲಮ್ ತರನೇ ಇಲ್ಲಿ ಇದೆ ನೋಡಿ. ಇಲ್ಲಿ ಫೈಂಡ್ ಔಟ್ ಎ ಮಾಡಕ್ಕೆ ಹೇಳಿದ್ರೆ ಫಸ್ಟ್ ಎ ಫೈಂಡ್ ಔಟ್ ಮಾಡ್ಕೋಬೇಕು. ಎ ಫೈಂಡ್ ಔಟ್ ಮಾಡಕ್ಕೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಸೊ ಎನ್ ಅಂದ್ರೆ ಎಷ್ಟಿದೆ, ಸೊ ಇದನ್ನ ಎನ್ ಅಂದ್ರೆ A12 ಕೇಳಿದ್ದಾರೆ. ಸೊ A12 ಇಸ್ ಈಕ್ವಲ್ ಟು, ಎ ಅಂದ್ರೆ ಗೊತ್ತಿಲ್ಲ ಹಂಗೆ ಬರ್ಕೊಳ್ರಿ, ಎನ್ ಅಂದ್ರೆ ಗೊತ್ತು 12 ಮೈನಸ್ 1. ಓಕೆ, ಸೊ A12 ಅಂದ್ರೆ 37 ಇದೆ ಇಲ್ಲಿ ನೋಡಿ, 37 ಇಸ್ ಈಕ್ವಲ್ ಟು ಎ ಪ್ಲಸ್, ಸೊ ಡಿ ಎಷ್ಟಿದೆ 3 ಕೊಟ್ಟಿದ್ದಾರೆ. ಸೊ 12 ಮೈನಸ್ 1 ಅಂದರೆ 11 ಆಗುತ್ತೆ, 11 ಇಂಟು 3. ಓಕೆ, ಸೊ 37 ಇಸ್ ಈಕ್ವಲ್ ಟು ಎ ಪ್ಲಸ್ 11 3 33. ಸೊ 37 ಪ್ಲಸ್ 33 ಕಡೆ ಬಂದರೆ ಮೈನಸ್ 33 ಇಸ್ ಈಕ್ವಲ್ ಟು ಎ ಆಗುತ್ತೆ. ಸೊ 33 ಒಳಗೆ 37 ಒಳಗೆ 33 ಹೋದರೆ ಇನ್ನೆಷ್ಟು ಉಳಿತದೆ ನಮಗೆ, 4 ಉಳಿತದೆ. 4 ಇಸ್ ಈಕ್ವಲ್ ಟು ಎ ಫೈಂಡ್ ಔಟ್ ಆಯ್ತಲ್ವಾ. ಬಟ್ ನಾವೇನು ಫೈಂಡ್ ಔಟ್ ಮಾಡ್ಕೋಬಹುದು ಹೇಳಿ, ಎ ಸಿಕ್ಕಿ ಮೇಲೆ ನಾವು S12 ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ S12 ಇಸ್ ಈಕ್ವಲ್ ಟು, ನಿಮಗೆ ಫಾರ್ಮುಲಾ ಗೊತ್ತು, n/2 ಇಂಟು ಎ ಪ್ಲಸ್ ಎ ಎನ್. ಓಕೆ, ಸೊ ಎನ್ ಅಂದರೆ ಆಲ್ರೆಡಿ ಗೊತ್ತಿದೆ. ಸೊ ಎನ್ ಎಷ್ಟಿದೆ ಇಲ್ಲಿ 12 ಇದೆ. ಸೊ 12/2. ಇಲ್ಲೇನು ಎಸ್ ಎನ್ ಇರುತ್ತಲ್ಲೋ ಎ ಎನ್ನು ಅಷ್ಟೇ ಇರುತ್ತೆ. ಅಂದರೆ ಇಲ್ಲಿ ಎನ್ 12 ಅಂತ ಕೊಟ್ಟರೆ ಎಸ್ ಎನ್ ಅಲ್ಲೂ ಕೂಡ 12 ಇರ್ತದೆ, ಸೇಮ್ ಇರುತ್ತೆ ನೋಡ್ರಿ. ಸೊ ನೆಕ್ಸ್ಟು ಎ ಸೇಮ್ ಇರಬೇಕು. ಏನು ಫೈಂಡ್ ಔಟ್ ಮಾಡಿದ್ವಿ 4 ಪ್ಲಸ್ ಎ ಎನ್ ಎಷ್ಟಿದೆ, ಎ ಎನ್ ಇಸ್ ಈಕ್ವಲ್ ಟು 37 ಇದೆ. ಓಕೆ, ನೆಕ್ಸ್ಟ್ 2 1s 2 6. ಓಕೆ, 6 ಇಂಟು 37 4 ಕೂಡಿಸಿದ್ರೆ ಎಷ್ಟಾಗುತ್ತೆ, 41 ಆಗುತ್ತೆ ನಮಗೆ. ಓಕೆ, ಸೊ 41 6 ಮಲ್ಟಿಪ್ಲೈ ಮಾಡಿ, 6 1s 6 6 4s 24, 246 ಆಗುತ್ತೆ. ಓಕೆ, ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್. ಗಿವನ್ A3 is equal to 15, S10 is equal to 125, find D and A10. ಓಕೆ, ಇಲ್ಲಿ ನೋಡ್ಕೊಳ್ರಿ, ಇಲ್ಲಿ ಡಿನ ಫೈಂಡ್ ಔಟ್ ಮಾಡಬೇಕು, ಮತ್ತೆ A3 ಕೊಟ್ಟಿದ್ದಾರೆ, S10 ಕೊಟ್ಟಿದ್ದಾರೆ, ಇಲ್ಲಿ ಏನು ಕೊಟ್ಟಿಲ್ಲ. ಸೊ ಡಿನ ಫೈಂಡ್ ಔಟ್ ಮಾಡ್ಕೋಬೇಕು, ಏನು ಫೈಂಡ್ ಔಟ್ ಮಾಡ್ಕೋಬೇಕು, ಕರೆಕ್ಟಾಗಿ ನೋಡ್ಕೊಳ್ರಿ. ಇದೊಂದು ಎರಡೇ ಇಕ್ವೇಶನ್ ಕರೆಕ್ಟಾಗಿ ಕೊಟ್ಟಿರೋದು, ಅದನ್ನೇ ಬರ್ಕೊಳ್ಳೋಣ. ಅದನ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡ್ಕೊಂತ ಹೋಗೋಣ. ನಮಗೆ ಕೊಟ್ಟಿರೋದು ಇದೊಂದು. ಸೊ ಅದನ್ನ ಆಸ್ ಇಟ್ ಇಸ್ ಬರ್ಕೊಳ್ಳೋಣ. A3 is equal to 15. ಓಕೆ, ನಾವು A3 ಹೆಂಗೆ ಬರ್ಕೋಬಹುದು ಹೇಳ್ರಿ, A3 is equal to A plus 2D ಅಂತ ಬರ್ಕೋಬಹುದಾ. ಆಯ್ತಾ, ನಾವು AP ಅನ್ನು ಹೇಳ್ತೀವಿ ಸಮಾನಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂತ, ಕಾಮನ್ ಈಕ್ವೇಶನ್ ಆಫ್ AP ಅಂತ ಹೇಳಿ ಕರಿತೀವಲ್ಲ, ಅದು ಆ ಪ್ರಕಾರ. A3 ಅಂದ್ರೆ ಎಷ್ಟಿದೆ, 15 ಇದೆ. ಅಂದ್ರೆ 15 is equal to A plus 2D. ಓಕೆ, ಇದಕ್ಕೆ ಈಕ್ವೇಶನ್ ಏನಂತ ಕೊಡಿ, ಇದಕ್ಕೆ ಈಕ್ವೇಶನ್ 1 ಅಂತ ಕೊಡಿ. ಅದೇ ತರ ಇನ್ನೊಂದೇನಿದೆ, ಸೊ S10 is equal to 125 ಇದೆ. ಓಕೆ, ಸೊ ನಿಮಗೆ SN ಫಾರ್ಮುಲಾ ಗೊತ್ತಲ್ಲ. ಸೊ ಎನ್ ಫಾರ್ಮುಲಾ ಏನಂತ ಹೇಳ್ತತಿ, n/2 ಇಂಟು 2a ಪ್ಲಸ್ n - 1 ಇಂಟು ಡಿ
ಅಲ್ವಾ? ಈ ಫಾರ್ಮುಲಾ ಗೊತ್ತು ನಿಮಗೆ. ಓಕೆ, S10 is equal to 125 ಅಂತ ಹೇಳಿದ್ದಾರೆ, ಇಲ್ಲಿ ಹೇಳಿದ್ದಾರೆ ನೋಡ್ರಿ. ಸೊ S10 is equal to 125. S10 ಜಾಗದಾಗ ನಾನು ಇಲ್ಲಿ ಏನು ಹಾಕ್ತಿದ್ದೀನಿ 125 ಅಂತ ಬರ್ಕೊಂಡಿದ್ದೀನಿ. ಸೊ 125 is equal to n ಅಂದ್ರೆ ಎಷ್ಟು 10/2 into 2a ಪ್ಲಸ್ n ಅಂದ್ರೆ ಗೊತ್ತು 10 minus 1 into d ಗೊತ್ತಿಲ್ಲ ನಮಗೆ. ಸೊ 2 ಬಂದ್ಲೆ 2 ಐದ್ಲೆ 2 1s 2 5s. ಓಕೆ, ಸೊ 125 is equal to 5 2a ಪ್ಲಸ್ 9 10 ಒಳಗ 1 ಹೋದ್ರೆ 9d ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈ 2ನ 5 is equal to ಈ ಕಡೆ ಬಂದ್ರೆ 1 ಡಿವೈಡೆಡ್ ಬೈ ಆಗುತ್ತೆ. ಸೊ ಡಿವೈಡೆಡ್ ಬೈ 5 is equal to 2a ಪ್ಲಸ್ 9d. ಓಕೆ, ಸೊ 5 1s 5 2s 10 5 5s 25 ಅಂದ್ರೆ 25 is equal to 2a ಪ್ಲಸ್ 9d. ಇದು ಇಕ್ವೇಶನ್ 2 ಅಂತ ಕೊಡಿ. ಇವೆರಡು ಇಕ್ವೇಶನ್ ಇಲ್ಲಿ ಬರ್ಕಂತ ಇದೆ ನೋಡಿ. ಫಸ್ಟ್ ಇನ್ ಇಕ್ವೇಶನ್ ಏನಂತ ಇದೆ 15 is equal to a plus 2d. ಸೆಕೆಂಡ್ ಇಕ್ವೇಶನ್ 25 is equal to 2a plus 9d. ಇಲ್ಲಿ ಇಕ್ವೇಶನ್ ಅಬ್ಸರ್ವ್ ಮಾಡಿ, ಇಲ್ಲಿ a ಇದೆ, ಇಲ್ಲಿ 2a ಇದೆ, ಇಲ್ಲಿ 2 ಇದೆ, ಇಲ್ಲಿ 9d ಇದೆ, ಅಂದ್ರೆ ಸೇಮ್ ಯಾವ ಬಂದಿಲ್ಲ. ಹಾಗಾಗಿ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಎದ್ರದ್ದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಪ್ಪ ಅಂದ್ರೆ ಎದರಾಗ್ಲಿ ಡಿದು ಇವೆರಡರಲ್ಲಿ ಯಾವ್ದಾರು ಒಂದು ತಗೋಣ. ನಾನು ಫಸ್ಟ್ ಎ ತಗೊಂತಾ ಇದ್ದೀನಿ. ಸೊ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಇದು ಸಹಗುಣಕ. ಏನ ಸಹಗುಣಕ ಏನಿಲ್ಲ ಅಂದ್ರೆ ಒಂದಿರುತ್ತೆ, ಅದನ್ನ ಈ ಇಕ್ವೇಶನ್ಗೆ ಮಲ್ಟಿಪ್ಲೈ ಮಾಡಬೇಕು. ಇದ್ರದ್ದು ಸಹಗುಣಕ 2 ಇದೆ, ಅದನ್ನ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎರಡು ಸೇಮ್ ಇಲ್ಲ ಅಂದಾಗ ಇಲ್ಲಿ ನೋಡಿ, ಇಲ್ಲಿ ಎ ಇದೆ, ಇಲ್ಲಿ 2a ಇದೆ, ಇಲ್ಲಿ ಸೇಮ್ ಇಲ್ಲ. ಡಿ ಸೇಮ್ ಐತಾ, ಅಲ್ಲಿ ಸೇಮ್ ಇಲ್ಲ. ಎರಡೂ ಕಡೆ ಎ ಮತ್ತು ಡಿಗಳು ಸೇಮ್ ಇಲ್ಲ ಅಂದಾಗ ನಾವೇನ್ ಮಾಡಬೇಕು, ಏದಾದ್ರೂ ಆಗ್ಲಿ ಡಿ ಇವೆರಡರಲ್ಲಿ ಯಾವ್ದಾದ್ರೂ ಒಂದು ಸಹಗುಣಕವನ್ನ ತಗೋಬೇಕು. ಎರಡು ಸಹಗುಣಕಗಳನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಈಗ ನಾವು ಡಿ ತಗೋಬಹುದು. ಇಲ್ಲಿ 2 ಮತ್ತೆ 9 ಇದೆ, ಸೊ ನಂಬರ್ಸ್ ದೊಡ್ಡದಾಗುತ್ತೆ ನಿಮ್ಗೆ ಸಿಂಪ್ಲಿಫಿಕೇಶನ್ ಮಾಡಕಷ್ಟೇ. ಅರ್ಥ ಆಗೈತಾ? ಇದು ಈಸಿ ಇದೆ ನೋಡಿ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಏನಿಲ್ಲ ಅಂದ್ರೆ 1 ಇರುತ್ತೆ. ಈ 1 ಸಹಗುಣಕನ ಈ ಇಕ್ವೇಶನ್ಗೆ ಇದನ್ ಮಾಡಿ, ಸೆಕೆಂಡ್ ಇಕ್ವೇಶನ್ಗೆ 1ನೇ ಇಕ್ವೇಶನ್ಗೆ 2ನೇ ಇಕ್ವೇಶನ್ ಏನ ಸಹಗುಣಕವನ್ನ ಬರ್ಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ಇದ್ರ 2 ಮೇಲ್ ಬರ್ಕೊಂಡಿನಿ, ಇದ್ರದ್ದು 1 ಇಲ್ಲಿ ಬರ್ಕೊಂಡಿನಿ. ಈಗ ಮಲ್ಟಿಪ್ಲೈ ಮಾಡಿ. ಸೊ ಇದರಿಂದ ಮಲ್ಟಿಪ್ಲೈ ಮಾಡಿ 2 15s 30. ಓಕೆ, 2 into a 2a ಪ್ಲಸ್ 2 2s 4d. ಓಕೆ, ನೆಕ್ಸ್ಟ್ ಸೊ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಸ್ ಇಟ್ ಇಸ್ ಬರುತ್ತೆ 25 is equal to 2a ಪ್ಲಸ್ 9d. ಓಕೆ, ಚಿಹ್ನೆಗಳು ಚೇಂಜ್ ಆಗ್ತವೆ. ಇಲ್ಲಿ ಚಿಹ್ನೆ ಚೇಂಜ್ ಆಗುತ್ತೆ, ಮೈನಸ್ಸು ಮೈನಸ್ಸು ಮೈನಸ್ಸು. ಓಕೆ, ಇವಾಗ ಎ ಕ್ಯಾನ್ಸಲ್ ಆಗುತ್ತಲ್ವಾ, 2a ಕ್ಯಾನ್ಸಲ್ ಆಗುತ್ತೆ. ಸೊ 30 ಒಳಗೆ 25 ಹೋದ್ರೆ 5 ಅಂದ್ರೆ ಪ್ಲಸ್ 5, 30 ದೊಡ್ಡದು, ಅದ್ರ ಚಿಹ್ನೆ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಸೊ ಈಸ್ ಈಕ್ವಲ್ ಟು ಇದು ಕ್ಯಾನ್ಸಲ್ ಆಗಿರುತ್ತೆ. ಸೊ 9ರಲ್ಲಿ 4 ಹೋದ್ರೆ 5d, 9 ದೊಡ್ಡದು, ಅದ್ರ ಚಿಹ್ನೆ ಮೈನಸ್. ಓಕೆ, ಸೊ ಈಗ ಏನ್ ಮಾಡ್ತೀವಿ 5 ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು ಡಿ. ಓಕೆ ಓಕೆ, ಸೊ ಡಿ ಬಂತು. ಬಟ್ ಎ ಫೈಂಡ್ ಔಟ್ ಮಾಡಬೇಕು. ಎನ್ನ ಇಲ್ಲಿ 2 ಇಕ್ವೇಶನ್ ಇದೆ, ಇಲ್ಲಿ 2 ಇಕ್ವೇಶನ್ ಇದೆ. ನೀವು ಯಾವ ಇಕ್ವೇಶನ್ಗೆ ಹಾಕೊಂಡ್ರು ನಡೆಯುತ್ತೆ. ಇಲ್ಲಿ ಮೇಲಿನ ಇಕ್ವೇಶನ್ ತಗೊಂಡಿದ್ವಲ್ಲ ಅವು, ನೀವು ಯಾವ ಇಕ್ವೇಶನ್ಗೆ ಹಾಕಿದ್ರು ನಡೆಯುತ್ತೆ. ಓಕೆ, ನಾನು ಯಾವ ಇಕ್ವೇಶನ್ಗೆ ಹಾಕ್ತಿದ್ದೀನಪ್ಪ ಅಂತ ಅಂದ್ರೆ ಇದರಲ್ಲೇ ಯಾವ್ದಾರು ಒಂದು ತಗೊಳ್ಳೋಣ. ಓಕೆ, ಇದನ್ನ ತಗೊಳ್ಳೋಣ. ಓಕೆ, 25 is equal to 2a ಪ್ಲಸ್ 9d. ಓಕೆ, 25 ಹಂಗೆ ಬರ್ಕೊಳ್ರಿ is equal to 2a ಪ್ಲಸ್ 9 ಇಂಟು ಡಿ ಅಂದ್ರೆ ಮೈನಸ್ 1 ಬಂದಿದೆ. ಓಕೆ, ಸೊ ಇಲ್ಲೇನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ, ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಅಂದ್ರೆ ಮತ್ತೆ ಮೈನಸ್ ಬರುತ್ತೆ. ಸೊ ನೆಕ್ಸ್ಟ್ 25 is equal to 2a. ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ 9 1s 9 ಆಗುತ್ತೆ. ಸೊ 25 ಮೈನಸ್ ಇದೆ, ಈ ಕಡೆ ಬಂದ್ರೆ ಪ್ಲಸ್ 9 ಆಗುತ್ತೆ, 2a ಆಗುತ್ತೆ. ನೆಕ್ಸ್ಟ್ ಕೂಡಿದ್ರೆ ಎಷ್ಟಾಗುತ್ತೆ 34 ಆಗುತ್ತೆ is equal to 2a. 2 ಈ ಕಡೆ ಬಂದ್ರೆ ಡಿವೈಡೆಡ್ ಆಗುತ್ತೆ, 34 ಡಿವೈಡೆಡ್ ಬೈ 2 is equal to a. ಸೊ 2 1s 2 1s 2 7s 14. ಆನ್ಸರ್ ಎಷ್ಟು ಬಂತು? a is equal to 17. ನಮ್ಗೆ ಎ ಗೊತ್ತು ಮತ್ತೆ ಡಿ ಗೊತ್ತಾಯ್ತು. ನೆಕ್ಸ್ಟ್ ನಮ್ಮ ಪ್ರಶ್ನೆ ಏನ್ ಕೇಳಿದ್ರಪ್ಪ ಅಂದ್ರೆ ಡಿ ಕಂಡಿಡಿದ್ವಿ, ಫಸ್ಟ್ ಸೊಲ್ಯೂಷನ್ ಆಯ್ತು. ನೆಕ್ಸ್ಟ್ A10 ಕೇಳಿದ್ದಾರೆ. ಸೊ A10 is equal to question mark. ಸೊ ನಿಮಗೆ ಆಲ್ರೆಡಿ ಗೊತ್ತು an is equal to a plus n minus 1 into d. ಸೊ A10 ಕೇಳಿದ್ದಾರೆ. A10 is equal to a ಎಷ್ಟಿದೆ ವ್ಯಾಲ್ಯೂ 17 ಪ್ಲಸ್, ಸೊ n ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ 10 minus 1 into d ಅಂದ್ರೆ minus 1 ಅಲ್ವಾ. ಸೊ is equal to 17 ಪ್ಲಸ್ ಇದೇನಾಗುತ್ತೆ ಮೈನಸ್ 9 ಆಗುತ್ತೆ ಇಂಟು ಮೈನಸ್ 1, 17 ಪ್ಲಸ್ ಇದೇನಾಗುತ್ತೆ 9 minus 9 ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ 9 1s 9. ಓಕೆ, 17 ಪ್ಲಸ್ ಇಂಟು ಮೈನಸ್ ಮೈನಸ್ 9. ಓಕೆ, ಸೊ A10 is equal to 17 ಒಳಗ 9 ಹೋದ್ರೆ ಇನ್ನೆಷ್ಟು ಉಳಿತೈತಿ 8 ಉಳಿಯುತ್ತೆ. ಓಕೆ, ಆನ್ಸರ್ ಬಂತು. A10 is equal to ಎಷ್ಟು 8.
ಸೊ ಈ ಪ್ರಾಬ್ಲಮ್ ಅನ್ನ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಸೊ ಯಾಕಂದ್ರೆ ಇಲ್ಲಿ ಸಮೀಕರಣಗಳು 2 ಇರೋದ್ರಿಂದ ಸೊ ನಿಮಗೆ ಸ್ವಲ್ಪ ನಿಧಾನಕ್ಕೆ ಮಾಡಿ, ಒಂದ್ಸಲ ಮಾಡಿ ನೋಡಿ ಗೊತ್ತಾಗುತ್ತೆ.